ಮಾಜಿ ಡಿಜಿ ಓಂ ಪ್ರಕಾಶ್ ಹತ್ಯೆ ಬಳಿಕ ಅವರ ಪತ್ನಿ ಪಲ್ಲವಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಡಿಕಲ್ ಚೆಕಪ್ಗೆ ಅಂತ ಹೇಳಿ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಆರೋಪಿ ಪಲ್ಲವಿ ಮೀಡಿಯಾಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮತ್ತು ಮಗಳ ವಿರುದ್ಧದ ತೀವ್ರ ಕೌಟುಂಬಿಕ ಹಿಂಸೆ ಈ ಒಂದು ಪ್ರಕರಣ ನಡೆಯುವುದಕ್ಕೆ ಕಾರಣ, ಈ ಬಗ್ಗೆ ಹೇಳಿಕೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಒಂದು ದಾಟಿಯಲ್ಲಿ ಆರೋಪಿ ಪಲ್ಲವಿ ಕೊಂಚವೂ ಪಶ್ಚಾತ್ತಾಪವಿಲ್ಲದೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಮುಂದೆ ನಿಮಗೆ ಗೊತ್ತಾಗುತ್ತೆ, ಸ್ಟೇಟ್ಮೆಂಟ್ ನಲ್ಲಿ ನಾನು ಏನು ಹೇಳ್ತೀನಿ ಅದು ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ದಾಟಿಯಲ್ಲಿ ಅವರು ಹೇಳಿದ್ದಾರೆ. Case of extreme domestic violence against my daughter and me. You'll get the statement. Case of extreme domestic violence against my daughter and me. You'll get the statement. Case of extreme domestic violence against daughter and me. ಅಂದ್ರೆ ತೀವ್ರತರವಾದಂತಹ ಕೌಟುಂಬಿಕ ಹಿಂಸೆಯನ್ನ ನನ್ನ ಹಾಗೂ ನನ್ನ ಮಗಳ ಮೇಲೆ ಕೊಡ್ತಾ ಇದ್ರು, ಮುಂದೆ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ದಾಟಿಯಲ್ಲಿ ಆರೋಪಿ ಪಲ್ಲವಿ ಈಗ ಒಂದು ರಿಯಾಕ್ಷನ್ ಅನ್ನ ಮೀಡಿಯಾಗಳಿಗೆ ಕೊಟ್ಟಿದ್ದಾರೆ. ಇದರ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಎಕ್ಸ್ಟ್ರೀಮ್ ಕೇಸ್ ಆಫ್ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ಮೀ ಅಂಡ್ ಮೈ ಡಾಟರ್ ಅಂತ ಒಂದು ಉಲ್ಲೇಖವನ್ನ ಪಲ್ಲವಿ ಅವರು ಹೇಳ್ತಾರೆ. ಅಂದ್ರೆ ಒಂದು ಮೀಡಿಯಾ ಮುಂದೆ ರಿಯಾಕ್ಟ್ ಮಾಡ್ತಾರೆ. ಸೊ ಯಾವ ತರವಾದಂತಹ ಒಂದು ಹಿನ್ನೆಲೆಯಿಂದ ಈ ಒಂದು ಮಾತನ್ನ ಹೇಳಿದ್ದಾರೆ ಅಂತ? ಖಂಡಿತವಾಗಿಯೂ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಒಂದು ವಿಚಾರಣೆಯನ್ನ ತನಿಖೆಯನ್ನ ಪೊಲೀಸರು ಮಾಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಆದಾಗಿನಿಂದಲೂ ಕೂಡ ಪಲ್ಲವಿ ಅವರನ್ನ ವಶಕ್ಕೆ ಪಡೆದಾಗಿನಿಂದಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಪೊಲೀಸರು ಏನು ಪಲ್ಲವಿ ಜೊತೆಗೆ ಅವರ ಮಗಳು ಕೃತಿಯನ್ನು ಕೂಡ ಮಾಡಲಾಯಿತು. ಆದ್ರೆ ಕೃತಿ ಅವರು ಯಾವುದೇ ಪ್ರಶ್ನೆಗೆ ಉತ್ತರ ನೀಡಿರಲಿಲ್ಲ. ಆದ್ರೆ ಪಲ್ಲವಿ ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತಾಗಿತ್ತು, ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ಅನುಭವಿಸಿ ಸಾಕಾಗಿತ್ತು, ನಮ್ಗೆ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ವಿ. ಜೊತೆಗೆ ಇದು ಕೇವಲ ಒಂದೆರಡು ವರ್ಷ ಅಲ್ಲ, ಸುಮಾರು 20 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ನಮ್ಗೆ ಚಿತ್ರ ಹಿಂಸೆಯನ್ನ ಕೊಡ್ತಾ ಇದ್ರು. ಹೀಗಾಗಿ ನಮ್ಗೆ ಕೊನೆಗೆ ಒಂದಿನ ಈ ರೀತಿಯಾಗಿ ಮಾಡಬೇಕಾಯ್ತು ಅನ್ನುವಂತಹ ಮಾಹಿತಿಯನ್ನ ಅಥವಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನಾಟಕ್ಕೆ ಗೊತ್ತಾಗಿರುವಂತಹದ್ದು. ಯಾಕೆಂತಂದ್ರೆ ಈಗ ಆಲ್ರೆಡಿ ಏನು ಠಾಣೆ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ನೋಡಿದ ತಕ್ಷಣವೇ ಡೊಮೆಸ್ಟಿಕ್ ವೈಲೆನ್ಸ್ಗೆ ಸಾಕಾಗಿ ಈ ಒಂದು ಪ್ರಕರಣ ಆಗಿದೆ ಅನ್ನುವಂತಹ ಮಾತನ್ನ ಹೇಳುವಂತಹದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಕಾರಣ ಮನೆಯಲ್ಲಿ ನಮಗೆ ಸಾಕಷ್ಟು ಚಿತ್ರ ಹಿಂಸೆ ಕೊಡ್ತಾ ಇದ್ರು ಅನ್ನುವಂತಹದ್ದು ಈ ಒಂದು ಮಾತುಗಳನ್ನ ಏನು ಓಂ ಪ್ರಕಾಶ್ ಅವರ ಪತ್ನಿ ಹೇಳಿರುವಂತಹದ್ದು ಪಲ್ಲವಿ. ಈಗ ಸದ್ಯಕ್ಕೆ ನಾವು FIR ಅನ್ನ ಕೂಡ ಗಮನಿಸೋದಾದ್ರೆ FIR ಅಲ್ಲೂ ಕೂಡ ನಾವು ಗಮನಿಸಬಹುದು, ಏನು ಓಂ ಪ್ರಕಾಶ್ ಅವರ ಪುತ್ರ ಏನಿದ್ದಾನೆ ಆ ಒಂದು ಕಂಪ್ಲೇಂಟ್ ಅನ್ನ ನೀಡುವಂತಹ ಸಂದರ್ಭದಲ್ಲೂ ಕೂಡ ಮಾನಸಿಕ ಖಿನ್ನತೆಗೆ ತನ್ನ ಅಮ್ಮ ಜೊತೆಗೆ ತಂಗಿ ಒಳಗಾಗಿದ್ರು ಅನ್ನುವಂತಹ ಮಾಹಿತಿಯನ್ನ ಕೂಡ FIR ನಲ್ಲಿ ದಾಖಲು ಮಾಡಿರುವಂತಹದ್ದನ್ನ ಗಮನಿಸಬಹುದು. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಎಲ್ಲವನ್ನು ಕೂಡ ನೋಡಿದಾಗ ಎಲ್ಲ ಒಂದ್ ಕಡೆ ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ಲಿಲ್ವೇನೋ, ಈ ರೀತಿಯಾಗಿ ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ದೇ ಇರೋ ಕಾರಣಕ್ಕಾಗಿ ಈ ಪ್ರಕರಣ ನಡೀತಾ ಅನ್ನುವಂತಹ ಸಂಶಯ ಈಗ ತನಗೆ ಮೂಡಿರುವಂತಹದ್ದು. ಸದ್ಯಕ್ಕೆ ಏನು ನ್ಯಾಯಾಧೀಶರ ಮುಂದೆ ಈಗಾಗಲೇ ಪಲ್ಲವಿ ಅವರನ್ನ ಹಾಜರುಪಡಿಸಲಾಗಿದೆ. ಇನ್ನು ಏನು ಅವ್ರಿಗೆ ನ್ಯಾಯಾಂಗ ಬಂಧನ ಕೂಡ ಈಗಾಗಲೇ ನ್ಯಾಯಾಧೀಶರು ವಿಧಿಸಿರುವಂತಹದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣ CCBಗೆ ವರ್ಗಾವಣೆಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗತ್ತೆ. ಅದಾದ ನಂತರ ಬಾಡಿ ವಾರೆಂಟ್ ಮೇಲೆ CCB ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಎಲ್ಲಾ ಸಾಧ್ಯತೆ ಇರುವಂತಹದ್ದು. ಇನ್ನು ಕೃತಿ ಅವರು ಕೂಡ ಏನು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ, ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರನ್ನ ಕೂಡ ಕರೆದು ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಅವರನ್ನ ಕೂಡ ನಿಮಾನ್ಸ್ಗೆ ದಾಖಲು ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಟ್ಟು ಮತ್ತೆ ಜೊತೆಗೆ ವೈದ್ಯರ ಮೌಲ್ಯಮಾಪನವನ್ನ ಮಾಡಿಸ್ಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು ಪೊಲೀಸರು. ರಾಹುಲ್. ರೈಟ್ ಚಂದ್ರಶೇಖರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.